ಇಲ್ಲೊಂದು ಕಡೆ ಹಾಡು ಹಗಲೇ ಬಟ್ಟೆ ಖರೀದಿಗೆಂದು ಬಂದಿದ್ದ ಬುರ್ಕಾಧಾರಿ ಮಹಿಳೆಯರ ತಂಡ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿ ಮಳಿಗೆಯ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿ ಇರುವ ಸೌಂದರ್ಯ ಜ್ಯುವೆಲರಿ ಕಮ್ ಜವಳಿ ಅಂಗಡಿಗೆ ಬುರ್ಕಾ ಧರಿಸಿದ್ದ 5 ಮಂದಿ ಮಹಿಳೆಯರ ಗುಂಪು ಬ್ಲೌಸ್ ಪೀಸ್ ಖರೀದಿಸುವ ನೆಪದಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆಯ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ. ಕೆಲವರು ಖರೀದಿಗೆ ಬ್ಲೌಸ್ ಪೀಸ್ಗಳ ಕಟ್ಟುಗಳನ್ನು ತೆಗೆಸಿ ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ. ಉಳಿದವರು ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೆಯುತ್ತಿದ್ದ ವ್ಯವಹಾರವನ್ನೆಲ್ಲ ಗಮನಿಸಿದ್ದಾರೆ. ಸುಮಾರು ಅರ್ಧ ಗಂಟೆ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ. ಸಮಯ ಸಾಧಿಸಿ 120 ರಿಂದ 140 ಗ್ರಾಂ ತೂಕವಿರುವ 18 ಜೊತೆ ಓಲೆಗಳ ಒಂದು ಬಾಕ್ಸ್ ಅನ್ನ ಬುರ್ಕಾದಲ್ಲಿ ಇರಿಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಕೂಲಿ, ವೇಸ್ಟೇಜ್ ಎಲ್ಲ ಸೇರಿ ಸುಮಾರು 10 ಲಕ್ಷ ರು ಬೆಲೆ ಬಾಳುತ್ತದೆ ಎಂದು ಮಾಲೀಕರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. 4 ಬ್ಲೌಸ್ ಪೀಸ್ ಖರೀದಿಸಿಕೊಂಡು ಹೋದ ನಂತರ ಸಹಜವಾಗಿ ಎಲ್ಲವನ್ನ ಪರೀಕ್ಷಿಸಿಕೊಂಡಾಗ ಓಲೆಗಳ ಬಾಕ್ಸ್ ಕಳ್ಳತನವಾಗಿರುವುದು ಗೊತ್ತಾಯಿತು. ಎಲ್ಲರೂ ಉರ್ದು ಮಾತನಾಡುತ್ತಿದ್ದರು ಎಂದು ಮಾಲೀಕ ರಾಜೇಶ್ ಮಾಹಿತಿ ನೀಡಿದ್ದಾರೆ. ಸೌಂದರ್ಯ ಅಂಗಡಿ, ಚಿಂತಾಮಣಿ ಡಬಲ್ ರೋಡ್, ಪೊಲೀಸ್ ಸ್ಟೇಷನ್ ಪಕ್ಕದ್ದು, ಬಿಫೋರ್ ಆಪೋಸಿಟು ಪಶು ಚಿಕಿತ್ಸಾಲಯ. ಬೆಳಗ್ಗೆ 1 o'clock 1:45 1 o'clock ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು 5 ಜನ ಮುಸ್ಲಿಮ್ಸ್ ಬಂದರು. ಬುರ್ಕಾ ಹಾಕ್ಕೊಂಡಿದ್ರು. ಮುಸ್ಲಿಮ್ಸ್ ಅಲ್ವಾ ಗೊತ್ತಿಲ್ಲ. ಆಮೇಲೆ ಬ್ಲೌಸ್ ನೋಡ್ತಾ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇದ್ದರು. ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ್. ಆಮೇಲೆ ಅವರು ಒಂದು ಬಾಕ್ಸು ಓಲೆ 16 ಪೇರ್ಸ್ 18 ಪೇರ್ಸ್ 16 ಪೇರ್ಸ್ ಇರೋ ಬಾಕ್ಸ್ ಓಲೆ 120 ಗ್ರಾಮ್ಸ್ 140 ಗ್ರಾಮ್ಸ್ ತೊಗೊಂಡೋಗ್ರು. ಅಲ್ಲ, ಬಂಗಾರದ ಮೇಲೆ ಸರ್, ಗೋಲ್ಡ್ ಶಾಪಲ್ಲಿ ನಮ್ಮದು ಕ್ಲಾತ್ ಆ್ಯಂಡ್ ಜ್ಯುವೆಲರಿ. ಆಯ್ತಾ? ಹಿಂದಿ ಕನ್ನಡ ಸರ್. ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್. ಉರ್ದುವಲ್ಲೇ ಮಾತಾಡೋದು. ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು? ಜಸ್ಟ್ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಜನರಲ್ ಆಗಿ. ಅದು ತೊಗೊಂಡು ಏನಾರ ಹೋದ್ರಾ? ಪರ್ಚೇಸ್ ಮಾಡಿದ್ರಾ? ಅದೇ ಬಟ್ಟೆ ಬ್ಲೌಸ್ ಮೆಟೀರಿಯಲ್ 4 ತೊಗೊಂಡು. CC ಕ್ಯಾಮ್ರಾ ಬ್ಲೌಸ್ ಮೆಟೀರಿಯಲ್. ಪೊಲೀಸರು ಅಂಗಡಿಗೆ ಭೇಟಿ ನೀಡಿ ಬೆರಳಚ್ಚು ತಂಡ ಹಾಗೂ ಶ್ವಾನದಳದೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಕುಶಲ ಚೌಕ್ಸೆ, ಡಿವೈಎಸ್ಪಿ ಮುರಳೀಧರ್, ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಧ್ಯಾಹ್ನವೇ ಅಂಗಡಿಯಲ್ಲಿ ಬಂಗಾರದ ಆಭರಣಗಳನ್ನು ಕದ್ದು ಪರಾರಿಯಾಗಿರುವುದು ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.